ಈ ಸೇತುವೆ ನಿರ್ಮಿಸಿ ಎಷ್ಟು ದಿನ ಆಗಿರಬಹುದು? ಕೇವಲ 3 ತಿಂಗಳು ಮಾತ್ರ. ಕಾಮಗಾರಿ ನಡೆಸಿದ ಗುತ್ತಿಗೆದಾರರಿಗೆ ಏನ್ ಮಾಡಬೇಕು? ಹೌದು, ಕಾಮಗಾರಿ ನಡೆಸಿದ 3 ತಿಂಗಳಿಗೆ ಸೇತುವೆ ಅಧ್ವಾನವಾಗಿ ಹೋಗಿದೆ. ಸೇತುವೆ ಮೇಲೆ ಸಂಚರಿಸೋಕೆ 8 ಗುಂಡಿಗೆ ಬೇಕು ಕಣ್ರಿ. ಮಳೆ ಬಂದಾಗ ಈ ಸೇತುವೆ ಮೇಲೆ ವೇಗವೇನಾದ್ರೂ ಹೋದ್ರೆ ಆಸ್ಪತ್ರೆ ಸೇರೋದಂತೂ ಗ್ಯಾರಂಟಿ. ಎಷ್ಟೆಲ್ಲ ವಿಸ್ತರಿಸೋದು ನಂಜನಗೂಡು ತಾಲೂಕಿನ ಕಪ್ಪೆಸೋಗೆ ಗ್ರಾಮದಲ್ಲಿ ನಿರ್ಮಾಣವಾದಂತ ಸೇತುವೆ ಬಗ್ಗೆ. ಕೇವಲ 3 ತಿಂಗಳ ಹಿಂದಷ್ಟೇ ಇದನ್ನ ನಿರ್ಮಿಸಿದ್ದು, ಇಲ್ಲಿ ಓಡಾಡುವ ಜನಕ್ಕೆ ಪ್ರಯೋಜನವಾಗಲಿ ಅಂತ ನಿರ್ಮಿಸಿದ್ದು. ಶಾಸಕ ದರ್ಶನ್ ಧ್ರುವನಾರಾಯಣರವರಂತೂ ಸಿದ್ದರಾಮಯ್ಯನವರಿಗೆ ದುಂಬಾಲು ಬಿದ್ದ ಅನುದಾನ ತಂದು ಪಾಪ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಿದ್ರು. ಕಾಮಗಾರಿ ಏನೋ ನಡೆಯಿತು, ಆದ್ರೆ ಗುಣಮಟ್ಟವಂತೂ ಆ ದೇವರೇ ಕಾಪಾಡಬೇಕು. ಮಳೆ ಬಂದ್ರಂತೂ ಕೆಸರುಗದ್ದೆಯಾಗಿ ಮಾರ್ಪಾಡುವಾಗುತ್ತದೆ. 3 ತಿಂಗಳಿಗೆ ಹಳ್ಳಗುಂಡಿಗಳು ಕಳಪೆ ಕಾಮಗಾರಿಯನ್ನ ಬಟ್ಟಾಬಯಲು ಮಾಡಿವೆ. 60 ಲಕ್ಷ ವೆಚ್ಚದಲ್ಲಿ ಈ ಸೇತುವೆಯನ್ನ ನಿರ್ಮಿಸಲಾಗಿದೆ. ಡಾಂಬರ್ ಕಿತ್ತು ಬಂದು ದಿನಗಳೇ ಉರುಳಿವೆ. ಕೆಸರುಗದ್ದೆಯಂತಾಗುವ ರಸ್ತೆಯಲ್ಲಿ ವಾಹನ ಸವಾರರು ಕಸರತ್ತು ಮಾಡಬೇಕಾಗುತ್ತದೆ. ಇನ್ನು ಶಾಲಾ ಮಕ್ಕಳ ಪರಿಸ್ಥಿತಿಯಂತೂ ಬಣ್ಣಿಸಲು ಸಾಧ್ಯವೇ ಇಲ್ಲ. ಸದ್ಯ ಸ್ಥಳೀಯರಂತೂ ಗುತ್ತಿಗೆದಾರನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರನ್ನು ಸಹ ಪ್ರಶ್ನಿಸಿದ್ದಾರೆ. ಕೂಡಲೇ ರಸ್ತೆಯನ್ನ ಸರಿಪಡಿಸದಿದ್ದಲ್ಲಿ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಸಿದ್ದಾರೆ. बड़ा